ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಜ್ಮಾ ನಜೀರ್ ಚಿಕ್ಕನೇರಳಿ ಮದುವೆ. ಕಾಂಗ್ರೆಸ್ನ ಯುವ ನಾಯಕಿಯ ಕೈ ಹಿಡಿದ ಹುಡುಗ ಯಾರು ಗೊತ್ತಾ? ಹೌದು, ನಾವು ಸರಿಯಾಗಿದ್ರೆ ಯಾರೂ ಕೂಡ ನಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಜ್ಮಾ ನಜೀರ್ ಹೇಳಿಕೆ ನೋಡಿ. ಒಂದು ಕಡೆ ನಜ್ಮಾ ನಜೀರ್ ಅವರು ಅಂದರೆ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರು ಎಲ್ರಿಗೂ ಕೂಡ ಚಿರಪರಿಚಿತರು. ಹೇಳಬೇಕು ಅಂತಂದರೆ ಅವರ ಮಾತಿನ ಚಾತುರ್ಯತೆಯಿಂದ ಎಲ್ಲರ ಗಮನವನ್ನು ಸೆಳೆಯುವಂತಹ ಕೊಡಗು ಹಾಗೆ ಮೈಸೂರು ಜಿಲ್ಲೆಯ ಗಡಿ ಪ್ರದೇಶದ ಕುಶಾಲನಗರ ಹಾಗೆ ಪ್ರಿಯಾಪಟ್ಟಣದ ನಡುವೆ ಇರುವ ಸಣ್ಣ ಹಳ್ಳಿಯಾದ ಚಿಕ್ಕನೇರಳೆಯವರು. ತಂದೆ ನಜೀರ್, ತಾಯಿ ಶಬಾನಾ ಬಾನು. ಕೃಷಿಕ ಕುಟುಂಬದ ನಜ್ಮಾ ಚಿಕ್ಕ ವಯಸ್ಸಿನಿಂದಲೇ ಬರಹದ ಗೀಳನ್ನು ಹಚ್ಚಿಕೊಂಡವರು. ಸಮಾಜದ ಓರೆಕೋರೆಗಳನ್ನು ಕಂಡು ಬೆಳೆದವರು. ಬಡತನ, ಕಷ್ಟ, ದಬ್ಬಾಳಿಕೆಯನ್ನು ಕಂಡು ಹೋರಾಟದ ಹಾದಿಯನ್ನು ಹಿಡಿದವರು. ನಜ್ಮಾ 17ರ ಹರಿಯದಲ್ಲೇ ಬೆಂಗಳೂರು ಸೇರಿದಂತೆ ರಂಗಭೂಮಿ ನಂಟನ್ನು ಬೆಳೆಸ್ಕೊಂಡ್ರು. ಎಳೆಯದರಲ್ಲೇ ಸಮಾಜದ ಹಲವು ಮುಖಗಳನ್ನು ಕಂಡಂತಹ ನಜ್ಮಾ ನಜೀರ್ ರೇಡಿಯೋ ಜಾಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ನಿರೂಪಕಿಯಾಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪರಭಾಷಾ ಚಿತ್ರನಟಿಯರ 40ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕಂಠದಾನವನ್ನು ಕೂಡ ಮಾಡಿದ್ದಾರೆ. 50ಕ್ಕೂ ಅಧಿಕ ಜಾಹೀರಾತು ಡಾಕ್ಯುಮೆಂಟ್ಗಳಿಗೆ ಧ್ವನಿ ಕೂಡ ಕೊಟ್ಟಿದ್ದಾರೆ. ಕವನ ಬರೆಯುವುದು ನಜ್ಮಾರ ಆಸಕ್ತಿಯ ಕ್ಷೇತ್ರ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಜ್ಮಾ ಅವರ ಚೊಚ್ಚಲ ಕೃತಿ ಪಿವೋಟ್ ಪದ್ಯಗಳು ಕೂಡ ಈ ಕೃತಿ ಬಿಡುಗಡೆಗೊಂಡಿರೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ನ ಯುವ ನಾಯಕಿ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರು ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಈ ಅದ್ದೂರಿ ವಿವಾಹ ಸಮಾರಂಭದಲ್ಲಿ ರಾಜಕೀಯ ಗಣ್ಯರು ಹಾಗೆ ಚಂದನವನದ ಕಲಾವಿದರು ಕೂಡ ಭಾಗವಹಿಸಿ ನವಜೋಡಿಗೆ ಶುಭವನ್ನು ಹಾರೈಸಿದರು. ಕಾಂಗ್ರೆಸ್ನ ಯುವ ನಾಯಕಿ ಅಂತ ಗುರುತಿಸಿಕೊಂಡಿರುವ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರ ಮದುವೆ ಪಿರಿಯಾಪಟ್ಟಣದ ಬೆಟ್ಟದಪುರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಗ್ರ್ಯಾಂಡ್ ಆಗಿನೇ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅವರೊಂದಿಗೆ ಮದುವೆ ಆಗಿದ್ದಾರೆ. ಮದುವೆ ಫೋಟೋಗಳು ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಜ್ಮಾ ಅವರ ಮದುವೆ ಫೋಟೋಗಳೇ ವೈರಲ್ ಆಗ್ತಾ ಇದೆ. ಈ ಮದುವೆಗೆ ರಾಜಕೀಯ ಗಣ್ಯರು, ಚಂದನವನದ ಕಲಾವಿದರು ಸೇರಿದಂತೆ ಹಲವು ಪ್ರಮುಖರು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿ ನವಜೋಡಿಗೆ ಶುಭವನ್ನು ಹಾರೈಸಿದ್ದಾರೆ. ಹಾಗಾದರೆ ಯಾರು ಈ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅಂತ ನೋಡೋದಾದರೆ ನೋಡಿ, PhD ಮುಗಿಸಿರುವ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅವರು ಬೆಂಗಳೂರಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮನ್ನು ಡಿಜಿಟಲ್ ಕ್ರಿಯೇಟರ್ ಅಂತ ಬರ್ಕೊಂಡಿದ್ದಾರೆ. ಅರಿಶಿನ ಶಾಸ್ತ್ರ ನೋಡಿ, ನಜ್ಮಾ ಅವರು ಫೇಸ್ಬುಕ್ ಖಾತೆಯಲ್ಲಿ ಬ್ರೈಟ್ ಟು ಬಿ ವಿಡಿಯೋ, ಹಳದಿ ಶಾಸ್ತ್ರ ಹಾಗೆ ನಿಖಾ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಮದುವೆ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಮದುವೆಯಲ್ಲಿ ಕೆಂಪು ಬಣ್ಣದ ಗ್ರ್ಯಾಂಡ್ ಡ್ರೆಸ್ಸನ್ನು ಧರಿಸಿರುವ ನಜ್ಮಾ ಸಾಕಷ್ಟು ಮಿಂಚಿದ್ದಾರೆ. ಇನ್ನು ವರ ಹಕೀಂ ಸಿಲ್ವರ್ ಕುರ್ತಾ ಧರಿಸಿ ರಾಯಲ್ ಲುಕ್ನಲ್ಲಿ ಮಿಂಚಿದ್ದಾರೆ. ಇನ್ನು ಶುಭ ಹಾರೈಸಿದ್ದಾರೆ ನಟಿ ಅಕ್ಷತಾ ಪಾಂಡವಪುರ ಅವರು. ನಜ್ಮಾ ನಜೀರ್ ಗೆಳತಿಯಾಗಿರುವ ಬಹುಮುಖ ಕಲಾವಿದೆ ಅಕ್ಷತಾ ಪಾಂಡವಪುರ ಕೂಡ ಮದುವೆಯಲ್ಲಿ ಭಾಗಿಯಾಗಿ ಆಪ್ತಿಗೆ ಶುಭವನ್ನು ಹಾರೈಸಿದ್ದಾರೆ. ಮದುವೆ ಫೋಟೋ ಶೇರ್ ಮಾಡಿಕೊಂಡಿರುವ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಅಕ್ಷತಾ, ನನ್ನ ತಂಗಿಯ ಮದುವೆ ಬಲು ಜೋರು, ಇಬ್ಬರಿಗೂ ಶುಭಾಶಯಗಳು ಅಂತ ಬರ್ಕೊಂಡಿದ್ದಾರೆ. ಇನ್ನು ಶಿವಮೊಗ್ಗ ಸೊಸೆಗೆ ಸ್ವಾಗತ ಅನ್ನುವಂತಹ ಕಾಮೆಂಟ್ಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥದ್ದು. ಒಟ್ಟಾರೆಯಾಗಿ ನಜ್ಮಾ ನಜೀರ್ ತಮ್ಮ ಮಾತುಗಳಿಂದಲೇ ಎಲ್ಲರ ಗಮನವನ್ನು ಸೆಳೀತಾ ಇದ್ದಂತಹ ಯುವತಿ ಮದುವೆ ಆಗಿದ್ದಾರೆ. ಅವರ ಮದುವೆ ಜೀವನ ಸುಖಕರವಾಗಿರಲಿ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾಮೆಂಟ್ಗಳ ಸುರಿಮಳೆ ಬರ್ತಾ ಇರುವಂಥದ್ದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.